ಪ್ರಸಾದನ ಕುಟುಂಬ ಎಂದರೆ ಒಂದು ಕಾಲದಲ್ಲಿ ಊರಿಗೆಲ್ಲ ಒಂದು ಆದರ್ಶ. ಆದರೆ ಕಾಲ ಯಾವಾಗಲೂ ಒಂದೇ ತರ ಇರುವುದಿಲ್ಲ. ವರಸೆಯಾಗಿ ಬಂದ ಬೆಳೆ ನಷ್ಟ, ಸುರೇಶ್ ತೆಗೆದುಕೊಂಡ ಪರ್ಸನಲ್ ಲೋನುಗಳು, ಅರುಣನ ಉನ್ನತಾಭ್ಯಾಸಕ್ಕಾಗಿ ಮಾಡಿದ ಖರ್ಚುಗಳು ಆ ಮನೆಯನ್ನು ಕೆಳಕ್ಕೇಳಿಸಿದ್ದವು. ಪ್ರಸಾದನ ಪೆನ್ಷನ್ ದುಡ್ಡು ಕೇವಲ ಔಷಧಿಗೆ ಸರಿ ಹೋಗ್ತಾ ಇತ್ತು. ರಮೇಶ್ ಹಗಲು ರಾತ್ರಿ ಹೊಲದಲ್ಲಿ ಕಷ್ಟಪಡುತ್ತಿದ್ದರು. ಕೈಯಲ್ಲಿ ಚಿಲ್ಲರೆ ಕಾಸು ಕೂಡ ಮಿಕ್ಕುತ್ತಾ ಇರಲಿಲ್ಲ. ಏನಮ್ಮ ಅನಾಮಿಕಾ, ಈ ಮಧ್ಯ ನೀನು ನಿದ್ರೆ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ. ಇದಕ್ಕೂ ಮೊದಲು ರಂಗೋಲಿ ಹಾಕ್ತಾ ಕೂಡ ಏನೋ ಆಲೋಚಿಸ್ತಾ ಇದ್ದೆ. ಏನಮ್ಮ, ನಿನ್ ಮೈಯಲ್ಲೆಲ್ಲ ಚೆನ್ನಾಗಿದ್ಯಾ? ನನ್ನ ಮೈಯಲ್ಲೆಲ್ಲ ಚೆನ್ನಾಗಿದೆ ಅತ್ತೆ, ಆದ್ರೆ ನಮ್ಮ ಮನೆ ಪರಿಸ್ಥಿತಿ ನೋಡ್ತಾ ಇದ್ರೆ ಭಯವಾಗ್ತಾ ಇದೆ. ನಿನ್ನೆ ರಾತ್ರಿ ನಮ್ಮವರು ಲೆಕ್ಕ ಮಾಡ್ತಾ ಇದ್ರೆ ನೋಡ್ದೆ, ಬರುವ ತಿಂಗಳು ಸುರೇಶನ ಲೋನ್ ಬಡ್ಡಿ ಕಟ್ಟಬೇಕು. ಸಾಲದವರು ಮನೆಗೆ ಬಂದ್ರೆ ನಮ್ಮ ಗೌರವ ಏನಾಗುತ್ತೆ ಅಂತ ನನ್ನ ಆವೇದನೆ. ನಿಜವೇನಮ್ಮ, ನನ್ನ ಕೈಲಾಗದತನ ನಿಮ್ಮನ್ನು ನೋಯಿಸ್ತಾ ಇದೆ. ಈ ವಯಸ್ಸಲ್ಲಿ ನಿಮಗೆ ಆಸರೆ ಆಗೋದು ಬಿಟ್ಟು ನಿಮ್ಮ ಕಷ್ಟವನ್ನು ನೋಡ್ತಾ ಕೂತ್ಕೋಬೇಕಾಗಿ ಬಂತು. ನಮ್ಮ ಅಜ್ಜನ ಕಾಲದಿಂದ ಬಂದ ಈ ಹಳೆ ಮನೆನ ಅಡವಿಡುವ ಪರಿಸ್ಥಿತಿ ಬಂದಿದೆಯಮ್ಮ. ರಮೇಶ್ ಆಗಲೇ ಒಳಗಡೆಯಿಂದ ಬರುತ್ತಾ, ಅಪ್ಪ ಆ ಮಾತನ್ಬಿಡಿ, ನಾನಿದ್ದೀನಲ್ಲ, ನಾನ್ ನೋಡ್ಕೋತೀನಿ. ಅನಾಮಿಕಾ, ಹೊಲಕ್ಕೆ ಹೋಗ್ಬೇಕು, ಬೇಗ ಟಿಫಿನ್ ರೆಡಿ ಮಾಡ್ತೀಯಾ? ನೀವೇನು ಅಂದ್ಕೊಳ್ಳಲ್ಲ ಅಂದ್ರೆ ನನಗೊಂದು ಆಲೋಚನೆ ಬಂದಿದೆ. ಮೊನ್ನೆ ನಾನು ಹೋದಾಗ ಗಮನಿಸಿದೆ, ನಮ್ಮ ಊರಿನ ಕೊನೆಯಲ್ಲಿರುವ ಆ ದೊಡ್ಡ ಕೆರೆ ಹತ್ತಿರಕ್ಕೆ ಈಗ ಪ್ರವಾಸಿಗರು ಬಹಳ ಜನ ಬರ್ತಾ ಇದ್ದಾರಲ್ಲ, ಅಲ್ಲಿ ಎಲ್ಲರೂ ಮೀನ್ ಹಿಡಿತಾ ಇದ್ದಾರೆ, ಪ್ರಕೃತಿನ ನೋಡ್ತಾ ಇದ್ದಾರೆ. ಆದರೆ ಅಲ್ಲಿ ಹೊಟ್ಟೆ ತುಂಬಾ ಊಟ ಕೊಡುವ ಒಂದು ಒಳ್ಳೆ ಹೋಟೆಲ್ ಕೂಡ ಇಲ್ಲ. ನಮ್ಮ ಅತ್ತೆಯವರು ನನಗೆ ಕಲಿಸಿದ ಆ ಮಾವಿನಕಾಯಿ ಮೀನಿನ ಸಾರಿಗೆ ಸರಿಯಾದ ಸಾಟಿ ಇನ್ನೊಂದಿಲ್ಲ. ನಾವು ಒಂದು ಚಿಕ್ಕ ಸ್ಟಾಲ್ ಇಟ್ರೆ ಹೇಗಿರುತ್ತೆ? ಆಗಲೇ ಸುರೇಶ್, ಅವನಿ, ಅಂಜಲಿ ಅಲ್ಲಿಗೆ ಬರುತ್ತಾರೆ. ಸ್ಟಾಲಾ ಅಂದ್ರೆ ನಾವು ರೋಡ್ ಮೇಲೆ ಮೀನಿನ ಸಾರು ಮಾಡ್ತೀವಿ, ಆತಿಗೆ ನಮ್ಮ ಗೌರವವೇನಾಗುತ್ತೆ? ಪಟ್ಟಣದಲ್ಲಿ ನನ್ನ ಫ್ರೆಂಡ್ಸ್ಗೆ ತಿಳಿದ್ರೆ ನಗ್ತಾರೆ. ಹೌದಕ್ಕ, ಅಗತ್ಯವಿದ್ರೆ ನಾನು ನನ್ನ ತವರು ಮನೆಯವರನ್ನ ದುಡ್ಡು ಕೇಳ್ತೀನಿ. ಆದ್ರೆ ಹೀಗೆ ರೋಡ್ ಮೇಲೆ ಕೂತ್ಕೊಂಡು ಅಡಿಗೆ ಮಾಡೋದು ಏನು ಚೆನ್ನಾಗಿರಲ್ಲ. ಅವನಿ, ಕಷ್ಟಪಡುವ ದುಡ್ಡಿನ ವಿಷಯದಲ್ಲಿ ನಾಚಿಕೆ ಪಡಬಾರ್ದು. ಸಾಲದವರ ಮುಂದೆ ತಲೆ ತೆಗಿಸೋದು ಬದಲು ಕಷ್ಟಪಟ್ಟು ಸಾಲ ತೀರ್ಸೋದು ದೊಡ್ಡ ವಿಷಯ. ನಮ್ಮ ಮನೆ ನಿಲ್ಬೇಕು ಅಂತಂದ್ರೆ ನಾವು ಈ ನಾಚಿಕೆನ ಬಿಡ್ಬೇಕು. ನಾನು ಮೀನಿನ ಸಾರು ಮಾಡ್ತೀನಿ, ನೀವು ನನಗೆ ಜೊತೆಯಾಗಿ ನಿಂತ್ರೆ ಸಾಕು. ನಮಿಕಾ ಅಕ್ಕ, ಐಡಿಯಾ ಸಖತ್ತಾಗಿದೆ. ನಾನು ನಿನ್ ಜೊತೆ ಇದ್ದೀನಿ. ನಾನು ಈ ಮಧ್ಯ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ದೆ, ಇಂತಹ ನೇಟಿವ್ ಫುಡ್ಗೆ ವಿಪರೀತವಾದ ಕ್ರೇಜ್ ಇದೆ. ನಾನು ನಮ್ಮ ಸ್ಟಾಲ್ ಅಲ್ಲಿ ಫೋಟೋಸ್ ವಿಡಿಯೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಇಡ್ತೀನಿ. ಅದನ್ನ ನೋಡಿ ನಮ್ಮ ಸ್ಟಾಲ್ ಹತ್ರಕ್ಕೆ ಜನ ಎಲ್ಲ ಕ್ಯೂ ಕಟ್ತಾರೆ ನೋಡು. ಅಮ್ಮ ಅನಾಮಿಕಾ, ನಿನ್ನ ಆಲೋಚನೆ ಏನೋ ಅದ್ಭುತವಾಗಿದೆ ತಾಯಿ. ಆದ್ರೆ ಬಿಸಿಲಿನಲ್ಲಿ ನೀವು ಮೂರು ಹೇಗೆ ಕಷ್ಟಪಡ್ತೀರಮ್ಮ, ಅದೆಲ್ಲ ಊಹಿಸ್ತಾ ಇದ್ರೆ ನಂಗೆ ದುಃಖವೆನ್ಸುತ್ತೆ. ಮಾವಯ್ಯನವರೇ, ನಿಮ್ಮ ಆಶೀರ್ವಾದವಿದ್ದರೆ ಆ ಬಿಸಿಲು ಕೂಡ ನಮಗೆ ಬೆಳದಿಂಗಳ ಹಾಗೆ ಇರುತ್ತೆ. ಏನು ಅಂದ್ರೆ, ಈ ದಿನವೇ ಕೆರೆ ಹತ್ರ ಇರುವ ಆ ಆಲದ ಮರದ ನೆರಳಿನ ಕೆಳಗೆ ಒಂದು ಚಿಕ್ಕದಾದ ಗುಡಿಸಲನ್ನು ಏರ್ಪಾಟು ಮಾಡಿ, ಇನ್ನು ಕೆರೆ ದಡದಲ್ಲಿ ಅಂದವಾದ ಬಿದಿರಿನ ಶೆಡ್ ರೆಡಿ ಆಗುತ್ತದೆ. ಸುತ್ತಲೂ ತಾಳೆಗರಿಗಳನ್ನು ಕಟ್ಟಿ ತಣ್ಣಗೆ ಮಾಡುತ್ತಾರೆ. ಅನಾಮಿಕಾ ಬೆಳಗಿನ ಜಾವವೇ ಎದ್ದು ತೋಟದಲ್ಲಿ ಹಸಿರಿರುವ ಮಾವಿನಕಾಯಿ ಕೊಯ್ಸುತ್ತಾಳೆ. ಕೆರೆಯಲ್ಲಿ ಮೀನುಗಾರರ ಹತ್ತಿರ ತಾಜಾ ಮೀನುಗಳನ್ನು ಹಿಡಿಸುತ್ತಾಳೆ. ಇನ್ನು ಅದು ಭಾನುವಾರ, ಕೆರೆ ಹತ್ರ ಟೂರಿಸ್ಟ್ಗಳ ಸಂಭ್ರಮ ಹೆಚ್ಚಾಗಿರುತ್ತದೆ. ಅನಾಮಿಕಾ ಅಡುಗೆ ಶುರು ಮಾಡುತ್ತಾಳೆ. ಹುಣಸೆ ಹಣ್ಣಿನ ರಸ, ಸಾಸಿವೆ ಹಿಟ್ಟು, ಮೆಂತೆ ಹಿಟ್ಟು, ಆ ಹಸಿರು ಮಾವಿನಕಾಯಿ ಚೂರುಗಳು ಮೀನಿನ ಜೊತೆ ಸೇರಿ ಕುದೀತಾ ಇದ್ರೆ ಬರುವ ಆ ವಾಸನೆ ಕೆರೆ ಕಟ್ಟೆಯಿಂದ ಬರುವ ಗಾಳಿಯಲ್ಲಿ ಸೇರಿ ಸುತ್ತಲೂ ಹರಡುತ್ತದೆ. ಬನ್ನಿ ಸಾರ್, ಬಿಸಿ ಬಿಸಿ ಅನ್ನ, ಮಾವಿನಕಾಯಿಯ ಮೀನಿನ ಸಾರು ಸಿದ್ಧವಾಗಿದೆ. ಇದು ಹೋಟೆಲ್ ಅಡಿಗೆ ಅಲ್ಲ, ನಮ್ಮ ಅಡಿಗೆ ಮನೆ ರುಚಿ. ಈ ಊರಿನಲ್ಲಿ ಇದಕ್ಕಿಂತ ಹೊಸ ರುಚಿ ನಿಮಗೆ ಸಿಕ್ಕಲ್ಲ. ಏನಮ್ಮ, ವಾಸನೆ ಸಖತ್ತಾಗಿದೆ. ಆದ್ರೆ ಇದು ಮಾಮೂಲಾಗಿ ಸಿಗುವ ಫಿಶ್ ಕರಿ ಹಾಗೆ ಇರುತ್ತಾ? ಇಲ್ಲ ರೀ, ಇದರಲ್ಲಿ ನಾವು ಉಪಯೋಗಿಸುವುದು ನಮ್ಮ ತೋಟದಲ್ಲಿ ಬೆಳೆದ ತಾಜಾ ಮಾವಿನಕಾಯಿಗಳು. ಮೀನುಗಳು ಕೂಡ ಈಗಲೇ ಕೆರೆಯಲ್ಲಿ ಹಿಡಿದಿದ್ದು. ಒಂದು ಸಲ ರುಚಿ ನೋಡಿ. ಹಿಡಿಸ್ತಾ ಇದ್ರೆ ದುಡ್ಡು ಕೊಡಬೇಕಾದ ಅಗತ್ಯವಿಲ್ಲ. ಅಂಜಲಿ, ಅವರಿಗೆ ಮೊದಲು ಒಂದು ಚಿಕ್ಕ ಪಾತ್ರೆಯಲ್ಲಿ ಸಾರಿನ ಸ್ಯಾಂಪಲ್ ಕೊಡು. ನಮ್ಮ ರುಚಿ ಬಗ್ಗೆ ನಾವು ಹೇಳೋದೆಲ್ಲ ಅವರೇ ಹೇಳಬೇಕು. ಅಂಜಲಿ ಒಂದು ಚಿಕ್ಕ ಸ್ಪೂನ್ ನಲ್ಲಿ ಸಾರು ಕೊಡುತ್ತಾಳೆ. ಆ ಯುವಕ ರುಚಿ ನೋಡುತ್ತಲೇ ಅವನ ಕಣ್ಣು ಒಂದೇ ಸಲಕ್ಕೆ ದೊಡ್ಡದಾಗುತ್ತದೆ. ಮುಖದಲ್ಲಿ ಏನೋ ತಿಳಿಯದ ಆನಂದ. ಅಬ್ಬಬ್ಬಾ, ಅಮೇಜಿಂಗ್! ಈ ಹುಳಿ ಖಾರ ನಿಜಕ್ಕೂ ನಮ್ಮ ಅಜ್ಜಿ ಮಾಡಿದ ಹಾಗಿದೆ. ಮೇಡಮ್, ನನಗೆ 2 ಪ್ಲೇಟ್ ಬೇಕು. ಒಳಗಡೆ ಕೂತ್ಕೊಳ್ಳೋಕೆ ಪ್ಲೇಸ್ ಇದೆಯಾ?
ತಪ್ಪದೆ ಸರ್, ಬನ್ನಿ, ಈ ತಣ್ಣನೆಯ ಆಲದ ಮರದ ಕೆಳಗೆ ಕೂತ್ಕೊಳ್ಳಿ. ಆ ಒಬ್ಬ ಕಸ್ಟಮರ್ಸ್ ಇಂದ ಶುರುವಾದ ವ್ಯಾಪಾರ 1 ಗಂಟೆ ಕಳೆಯೋ ಹೊತ್ತಿಗೆ ಜಾತ್ರೆಗೆ ಬದಲಾಗುತ್ತೆ. ಅನಾಮಿಕಾ ಬೆವರು ಒರೆಸಿಕೊಳ್ಳುತ್ತಾ ತಡೆ ಬಡೆ ಇಲ್ಲದೆ ಅಡಿಗೆ ಮಾಡ್ತಾ ಇದ್ರೆ ಅವನಿ ಲೆಕ್ಕ ನೋಡಿಕೊಳ್ಳುತ್ತಾ ಸರ್ವಿಂಗ್ ಮಾಡ್ತಾಳೆ. ಅಂಜಲಿ ಪ್ರತಿ ಕಸ್ಟಮರ್ ಹತ್ರ ಮಾತನಾಡಿಕೊಳ್ಳುತ್ತಾ ಅವರ ರಿವ್ಯೂ ಅನ್ನ ತನ್ನ ಫೋನ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಬ್ಯುಸಿ ಆಗಿರ್ತಾಳೆ. ಇನ್ನು ಸಾಯಂಕಾಲ 5 ಗಂಟೆಗೆ ಅಡಿಗೆ ಎಲ್ಲ ಖಾಲಿಯಾಗಿರುತ್ತದೆ. ಇನ್ನು ಸಾಯಂಕಾಲ ಸುಸ್ತಾಗಿ ಮೂವರು ಸೊಸೆಯರು ಮನೆಗೆ ಸೇರ್ಕೋತಾರೆ. ಏನಾಯ್ತಮ್ಮ, ಆಗಲೇ ಎಲ್ಲ ಆಗಿ ಹೋಯ್ತಾ? ಹೌದು ಮಾವಯ್ಯ, ನಾವು ತಂದ 20 ಕೆಜಿ ಮೀನುಗಳು, 10 ಕೆಜಿ ಅನ್ನ ಅರ್ಧ ಗಂಟೆ ಮೊದ್ಲೇ ಆಗೋಯ್ತು. ಇನ್ನೂ 10 ಜನ ಕೇಳಿದ್ರೆ ಇಲ್ಲ ಅಂತ ಹೇಳ್ಬೇಕಾಗಿ ಬಂತು. ತಗೊಳ್ಳಿ ಮಾವಯ್ಯ, ಈ ದಿನದ ಸಂಪಾದನೆ. ಖರ್ಚೆಲ್ಲ ಹೋಗಿ ನಮಗೆ 6,000 ರೂಪಾಯಿ ನಿಖರ ಲಾಭ ಬಂದಿದೆ ಒಂದು ದಿನದಲ್ಲಿ. 6,000ನಾ? ಅನಾಮಿಕಾ, ನಿನ್ನ ಆಲೋಚನೆ ಇಷ್ಟು ದೊಡ್ಡ ಫಲ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನೀನು ಕೇವಲ ಅಡಿಗೆ ಮಾಡಿಲ್ಲ, ನಮ್ಮ ಮನೆಯ ಕಷ್ಟಕ್ಕೆ ಉಪಾಯ ಹೇಳಿದೆ. ಇದು ನನ್ನೊಬ್ಬಳ ವಿಜಯವಲ್ಲ, ಅವನಿ ಎಲ್ಲ ಪದ್ಧತಿಯಿಂದ ಮ್ಯಾನೇಜ್ ಮಾಡಿದ್ಲು. ಅಂಜಲಿ ಆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರಿಂದ ಊರಿನವರು ಕೂಡ ಬಂದ್ರು. ನಮ್ಮ ಮೂವರು ಒಗ್ಗಟ್ಟೆ ಈ ವಿಜಯ. ನನ್ನ ಸೊಸೆಯರನ್ನು ನೋಡ್ತಾ ಇದ್ರೆ ಮುದ್ದಾಗಿ ಅನ್ಸುತ್ತೆ. ನಾಳೆ ನಾನು ಕೂಡ ಬರ್ತೀನಮ್ಮ. ನಿಮ್ಗೇನಾದ್ರೂ ಚಿಕ್ಕ ಪುಟ್ಟ ಕೆಲಸವಿದ್ರೆ ಸಹಾಯ ಮಾಡ್ತೀನಿ. ಬೇಡತ್ತೆ, ನೀವು ಮನೇಲಿರಿ. ನಾವು ಮೂವರು ಇನ್ನು ಈ ವ್ಯಾಪಾರವನ್ನು ಹೆಚ್ಚಿಸಬೇಕು. ಬರುವ ವಾರದಿಂದ ನಾವು ಪಾರ್ಸೆಲ್ ಸೌಕರ್ಯ ಕೂಡ ರೆಡಿ ಮಾಡೋಣ. ದೂರದಿಂದ ಬರುವವರಿಗೆ ಇದು ತುಂಬಾ ಉಪಯೋಗಕ್ಕೆ ಬರಬಹುದು. 1 ವಾರದ ನಂತರ ಮೂವರು ಸೊಸೆಯರ ಫಿಶ್ ಕರಿ ಸ್ಟಾಲ್ ಊರಿನಲ್ಲಿಯೇ ಅಲ್ಲ, ಪಕ್ಕದ ಜಿಲ್ಲೆಯಲ್ಲಿ ಕೂಡ ಫೇಮಸ್ ಆಗಿ ಹೋಗುತ್ತೆ. ಆದರೆ ಸಕ್ಸಸ್ ಇರುವ ಜಾಗದಲ್ಲಿ ಅಸೂಯೆ ಕೂಡ ಇರುತ್ತಲ್ಲ. ಪಕ್ಕದಲ್ಲೇ ಇರುವ ರಾಜ ಹೋಟೆಲ್ ಯಜಮಾನ ಸೋಮುಗೆ ಇದು ಕಣ್ಣಿನ ಉರಿಯಾಗಿ ಬದಲಾಗುತ್ತೆ. ಏನೋ ಆ ಸ್ಟಾಲ್ ಹತ್ರ ಅಷ್ಟೊಂದು ರಶ್, ನಮ್ಮ ಹೋಟೆಲ್ಗೆ ಬರೋ ಕಸ್ಟಮರ್ಗಳು ಕಡಿಮೆ ಆಗಿದ್ದಾರೆ. ಕೇವಲ ಆ ಮೀನಿನ ಸಾರಿಗಾಗಿ ಜನ ಹಾಗೆ ಬೀಳ್ತಾ ಇದ್ದಾರೆ. ಏನಕ್ಕೆ? ನಾಳೆಯಿಂದ ನಾವು ಕೂಡ ಕೆರೆ ಹತ್ರ ಸ್ಟಾಲ್ ಇಡೋಣ. ಅವ್ರಿಗಿಂತ 10 ರೂಪಾಯಿ ಕಡಿಮೆ ಇಡೋಣ. ನೋಡೋಣ ಜನ ಎಲ್ಲಿಗೆ ಹೋಗ್ತಾರೋ. ಸೋಮಲು ಕೂಡ ಕೆರೆ ಹತ್ರ ಶೆಡ್ ಹಾಕುತ್ತಾನೆ. ಫಿಶ್ ಕರಿಗೆ ಕೇವಲ 80 ರೂಪಾಯಿಗೆ ಅಂತ ದೊಡ್ಡ ಬೋರ್ಡ್ ಕೂಡ ಇಡ್ತಾನೆ. ಅವನಿ ಸ್ವಲ್ಪ ಗಾಬರಿಯಾಗುತ್ತಾಳೆ. ಅಕ್ಕ, ನೋಡಿದ್ಯಾ, ಸೋಮಲು ನಮಗಿಂತ ಕಡಿಮೆ ರೇಟಿಗೆ ಕೊಡ್ತಾ ಇದ್ದಾರೆ. ಈ ವೇಳೆ ನಮ್ಮ ಕಸ್ಟಮರ್ಸ್ ಬಹಳ ಜನ ಅಲ್ಲಿಗೆ ಹೋಗ್ತಾ ಇದ್ದಾರೆ. ನಾವು ಕೂಡ ರೇಟ್ ಕಡಿಮೆ ಮಾಡೋಣವಾ? ಅವನಿ ವ್ಯಾಪಾರದಲ್ಲಿ ಪೈಪೋಟಿ ಇರೋದು ಸಹಜ, ಆದ್ರೆ ನಾವು ರೇಟ್ ಕಡಿಮೆ ಮಾಡಿ ರುಚಿನ ಕಡಿಮೆ ಮಾಡಬಾರದು. ಅವರು ಕೊಡೋದು ಹೋಟೆಲ್ ಮಸಾಲೆ ರುಚಿ, ನಾವು ಕೊಡುವುದು ಮನೆಯಲ್ಲಿ ರುಬ್ಬಿದ ಮಸಾಲೆ, ಸ್ವಚ್ಛವಾದ ಮಾವಿನಕಾಯಿ ಚೂರಿನ ರುಚಿ. ರುಚಿ ಮೇಲೆ ನಂಬಿಕೆ ಇದ್ರೆ ಕಸ್ಟಮರ್ಸ್ ಎಲ್ಲಿಗೂ ಹೋಗಲ್ಲ. ಅವರು 1 ದಿನ ತಿಂತಾರೆ, ಮತ್ತೆ ನಮ್ಮ ಹತ್ರನೇ ಬರ್ತಾರೆ. ನೀವೇನು ಗಾಬರಿ ಆಗ್ಬೇಡಿ. ಹೌದಕ್ಕ, ನಾನು ಒಂದು ಹೊಸ ಐಡಿಯಾ ಮಾಡಿದೆ. ನಾವು ನಮ್ಮ ಸಾರಿನ ಜೊತೆ ಅತ್ತೆ ಮಾಡಿದ ಮಾವಿನಕಾಯಿ ಚೂರಿನ ಉಪ್ಪಿನಕಾಯಿ ಇಡೋಣ. ಆ ಕಾಂಬಿನೇಷನ್ಗೆ ಯಾರಾದ್ರೂ ಬೀಳಲೇಬೇಕು. ಅಂದರೆ ಕಡಿಮೆ ರೇಟು ಇಂದ ಸೋಮಲು ಹೋಟೆಲ್ ಅಲ್ಲಿ ತಿಂದವರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುವುದು, ರುಚಿ ಸರಿಯಾಗಿ ಇಲ್ಲದೆ ಇರೋದ್ರಿಂದ 2 ದಿನಕ್ಕೆ ಜನ ಮತ್ತೆ 3 ಸೊಸೆಯರ ಸ್ಟಾಲ್ ಹತ್ರಕ್ಕೆ ಬರ್ತಾರೆ. ರುಚಿ ಪ್ರೇಮ ಸೇರಿದರೆ ಯಾರಾದ್ರೂ ತಲೆ ತಗ್ಗಿಸಲೇಬೇಕು ಎಂದು ಅನಾಮಿಕಾ ನಿರೂಪಿಸುತ್ತಾಳೆ. ಒಂದು ದಿನ ರಾತ್ರಿ ಎಲ್ರೂ ಊಟ ಮಾಡಿ ಕೂತಿರ್ತಾರೆ. ಪ್ರಸಾದ್ ಸಾಲದ ಪತ್ರ ತೆಗೆಯುತ್ತಾನೆ. ಅಮ್ಮ, ಸೊಸೆ ಅಂದ್ರೆ ಇಲ್ಲಿ ಬನ್ರಮ್ಮ. ಈ 1 ತಿಂಗಳಲ್ಲಿ ನೀವು ಸಂಪಾದಿಸಿದ ದುಡ್ಡಿನಿಂದ ಸುರೇಶನ ಲೋನ್ಗೆ 3 EMIಗಳು ಒಂದೇ ಸಲ ಕಟ್ಬಿಟ್ಟೆ. ನಮ್ಮ ಮನೆ ಮೇಲಿರುವ ಭಾರ ಅರ್ಧ ಕಡಿಮೆ ಆಯ್ತು ತಾಯಿ. ಆತಿಗೆ ಇಷ್ಟು ದಿನ ನಾನು ಕೇವಲವಾಗಿ ನನ್ನ ಕೆಲಸ, ನನ್ನ ಸಂಬಳ ಸಾಕು ಅಂದ್ಕೊಂಡೆ. ಆದ್ರೆ ನೀವು ಈ ಮಾಡಿದ ಕೆಲಸದಿಂದ ಕೂಡು ಕುಟುಂಬದ ಬಲವೇನು ಅಂತ ಗೊತ್ತಾಯ್ತು. ಥ್ಯಾಂಕ್ ಯು ಸೋ ಮಚ್. ಹೌದು ಅತಿಗೆ, ನನ್ನ ಫ್ರೆಂಡ್ಸ್ ಎಲ್ಲ ನಿಮ್ಮ ಮೀನಿನ ಸಾರ್ ಬಗ್ಗೆ ದೊಡ್ಡದಾಗಿ ಮಾತಾಡ್ತಾ ಇದ್ದಾರೆ. ಒಬ್ಬ ರಿಪೋರ್ಟರ್ ಕೂಡ ಬಂದಿದ್ನಂತಲ್ಲ ನಿಮ್ ಹತ್ರ ನಿನ್ನೆ? ಹೌದು ಅರುಣ್, ಆ ಇಂಟರ್ವ್ಯೂ ನಾಳೆ ನ್ಯೂಸ್ ಪೇಪರ್ ಅಲ್ಲಿ ಬರುತ್ತೆ. ಆರ್ಥಿಕ ಕಷ್ಟಗಳಿಂದ ಆದರ್ಶ ವ್ಯಾಪಾರದ ಕಡೆ ಸೊಸೆಯರ ಪಯಣ ಅಂತ ಟೈಟಲ್ ಕೊಟ್ಟಿದ್ದಾರೆ. ನನ್ನ ಸೊಸೆಯರು 3 ರತ್ನಗಳು. ಏನು ಅಂದ್ರೆ ನೋಡಿದ್ರ, ಸೊಸೆಯರು ಕಷ್ಟಪಟ್ರೆ ಮನೆ ಎಷ್ಟು ಬೇಗ ಬದಲಾಗುತ್ತೋ. ಈಗ ನನ್ಗೆ ಅಡುಗೆ ಮನೆಯಲ್ಲಿ ಅನಾಮಿಕಾ ಇಲ್ದೇ ಇದ್ರೆ ಬೋರ್ ಹೊಡೆಯುತ್ತೆ ಹೊರತು, ಅನಾಮಿಕಾ ಆ ಕೆರೆ ಗಾಳಿಯಲ್ಲಿ ಅಡಿಗೆ ಮಾಡ್ತಾ ಇದ್ರೆ ಬರೋ ಆನಂದನೇ ಬೇರೆ. ಹೌದು ಶಾರದಾ, ಅನಾಮಿಕಳ ಆಲೋಚನೆ, ಅವನಿಯ ಸಹನೆ, ಅಂಜಲಿಯ ಬುದ್ಧಿವಂತಿಕೆ ನಮ್ಮ ಮನೆಯನ್ನು ದಡಕ್ಕೇರಿಸಿತು. ಇನ್ನು ಅವರ ವ್ಯಾಪಾರ ಇನ್ನೂ ಹೆಚ್ಚಾಗುತ್ತದೆ. ಅನಾಮಿಕಾ ಈಗ ಕೆರೆ ಹತ್ರ ಒಂದು ಪಕ್ಕಾ ಶೆಡ್ ಹಾಕಿಸುತ್ತಾಳೆ. ಅಲ್ಲಿ ಕೂತ್ಕೊಳ್ಳೋಕೆ ಅಂದವಾದ ಬಿದಿರಿನ ಕುರ್ಚಿಗಳು ಹಾಕುತ್ತಾಳೆ. ಪಕ್ಕದಲ್ಲಿ ಒಂದು ಚಿಕ್ಕ ತೋಟ ಕೂಡ ಬೆಳೆಸುತ್ತಾಳೆ. ಅಕ್ಕ, ಈ ದಿನ ಒಬ್ರು ಬಂದಿದ್ರು. ಅವರು ಒಬ್ಬ ದೊಡ್ಡ ಫುಡ್ ಪ್ರೊಸೆಸಿಂಗ್ ಕಂಪನಿ ಯಜಮಾನ ಅಂತೆ. ನಮ್ಮ ಮೀನಿನ ಸಾರನ್ನ ಪ್ರತ್ಯೇಕವಾಗಿ ಪ್ಯಾಕ್ ಮಾಡಿ ಬೇರೆ ದೇಶಕ್ಕೆ ರೆಡಿ ಟು ಈಟ್ ಫಾರ್ಮೆಟ್ ಅಲ್ಲಿ ಕಳಿಸುವ ಅವಕಾಶವಿದೆಯಾ ಅಂತ ಕೇಳ್ತಾ ಇದ್ದಾರೆ.
ಹೌದು ಅಕ್ಕ, ನಾವು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡೋಣ, ಮೂವರು ಸಸ್ಯರ ರುಚಿಗಳು ಅಂತ ಹೆಸರಿಡೋಣ. ಆಗ ನಾವು ಕೇವಲ ಕೆರೆ ಹತ್ರವೇ ಅಲ್ಲದೆ ಪ್ರಪಂಚ ಎಲ್ಲದಕ್ಕೂ ನಮ್ಮ ಹುಳಿನ ಕಳಿಸ್ಬಹುದು. ಇದು ಬಹಳ ದೊಡ್ಡ ಹೆಜ್ಜೆ ಅಂಜಲಿ, ಆದ್ರೆ ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ, ನಾವು ಎಷ್ಟು ಎತ್ತರಕ್ಕೆ ಹೇಳಿದರೂ ಆ ಮಣ್ಣಿನ ವಾಸನೆ ನಮ್ಮ ಅತ್ತೆ ಕಲಿಸಿದ ಪದ್ಧತಿ ಮಾತ್ರ ಮರಿಬಾರ್ದು. ಕಲಬೆರಕೆ ಇಲ್ಲದ ರುಚಿ ಇದ್ದರೆ ನಮಗೆ ಹೆಸರು. ಮೂವರು ಸಸ್ಯರ ಕಷ್ಟವು ಊರೆಲ್ಲರಿಗೂ ಸ್ಫೂರ್ತಿಯಾಗಿ ನಿಲ್ಲುತ್ತದೆ. ಆ ಕೆರೆ ಈಗ ಕೇವಲ ಒಂದು ನೀರಿನ ಹೊಂಡ ಅಲ್ಲವೇ ಅಲ್ಲ, ಒಂದು ದೊಡ್ಡ ಜಯಕ್ಕೆ ಸಾಕ್ಷಿ. ಪ್ರಸಾದನ ಆರ್ಥಿಕ ಕಷ್ಟ ಪೂರ್ತಿಯಾಗಿ ತೀರಿ ಹೋಗುತ್ತದೆ. ರಮೇಶ್ ಈಗ ಹೊಲದ ಜೊತೆ ವ್ಯಾಪಾರದ ಬಾಧ್ಯತೆಯನ್ನು ವಹಿಸಿಕೊಳ್ಳುತ್ತಾನೆ. ಒಂದು ದಿನ ಸಾಯಂಕಾಲದ ವೇಳೆ ಕೆರೆ ಕಡೆಯಲ್ಲಿ ಸೂರ್ಯಾಸ್ತವಾಗುತ್ತಾ ಇರುತ್ತದೆ. ಮೂವರು ಸಸ್ಯರು ಕೆರೆಯ ನೀರಿನ ಕಡೆ ನೋಡುತ್ತಾರೆ. ಅಕ್ಕ, ಈ ದಿನ ನನಗೊಂದು ವಿಷಯ ಅರ್ಥವಾಯ್ತು. ದುಡ್ಡಿಗಿಂತ ಮುಖ್ಯ ನಮ್ಮ ಮಧ್ಯೆ ಇರುವ ಈ ನಂಬಿಕೆ. ಇಷ್ಟು ದಿನವೂ ನಾವು ಕೇವಲ ಮನೆಯ 4 ಗೋಡೆಗೆ ಪರಿಮಿತವಾಗಿದ್ದೀವಿ, ಆದ್ರೆ ಈ ದಿನ ನಾವು 100 ಜನಕ್ಕೆ ಹಸಿವೆ ತೀರಿಸ್ತಾ ಇದ್ದೀವಿ. ಹೌದು ಅಕ್ಕ, ಅನಾಮಿಕಾ ಅಕ್ಕ ಧೈರ್ಯ ಮಾಡದೇ ಇದ್ರೆ ನಾವು ಈಗ ಆ ಸಾಲದ ಬಗ್ಗೆ ಆಲೋಚಿಸ್ತಾ ಕುಗ್ಗಿ ಹೋಗ್ತಾ ಇದ್ವಿ. ನಮ್ಮ ಬಂಧ ಈ ಹುಳಿಯ ಹಾಗೆ ಘಾಟಾಗಿ ರುಚಿಯಾಗಿರ್ಬೇಕು. ಈಗ ನಮ್ಮ ವಿಜಯ ನಮ್ಮ ಕೈಯಲ್ಲಿಯೇ ಇದೆ. ಮನುಷ್ಯರ ಜೊತೆಯಾಗಿದ್ದರೆ, ನಂಬಿಕೆಯಾಗಿ ಕಷ್ಟ ಮಾಡಿದರೆ ಲಕ್ಷ್ಮೀದೇವಿ ಎಲ್ಲಿಗೂ ಹೋಗೋದಿಲ್ಲ. ನೋಡಿದ್ರ, ಆ ಮೀನುಗಳು ನೀರಿನಲ್ಲಿ ಅಲೆಗಳನ್ನು ದಾಟುತ್ತಾ ಎಷ್ಟು ಹಾಯಾಗಿದ್ದಾವೋ. ನಮ್ಮ ಜೀವನ ಕೂಡ ಹಾಗೆ ಎಲ್ಲ ಅಡ್ಡಗಳನ್ನು ದಾಟಿಕೊಂಡು ಮುಂದಕ್ಕೆ ಸಾಗಬೇಕು. ಆಗಲೇ ಅಲ್ಲಿಗೆ ರಮೇಶ್ ಬರ್ತಾನೆ. ಅನಾಮಿಕಾ, ಬನ್ನಿ ಮನೆಗೆ ಹೋಗೋಣ. ಅಮ್ಮ ನಿಮಗಾಗಿ ಸ್ಪೆಷಲ್ ಆಗಿ ಬಿರಿಯಾನಿ ಮಾಡಿದ್ದಾರೆ. ಹತ್ತೆ ಮಾಡಿದ್ದಾರೆ ಅಂದ್ರೆ ಆ ಬಿರಿಯಾನಿ ಹೇಗೂ ಸೂಪರ್ ಆಗಿರುತ್ತೆ, ಬನ್ನಿ ಹೋಗೋಣ. ಅನಾಮಿಕಾ, ಅವನಿ, ಅಂಜಲಿ ಮನೆಗೆ ಹೊರಡುತ್ತಾರೆ. ಆದರೆ ಆ ಕೆರೆ ಗಾಳಿಯಲ್ಲಿ ಮಾವಿನಕಾಯಿ ಮೀನಿನ ಸಾರಿನ ವಾಸನೆ ಇನ್ನೂ ಹಾಗೇ ನಿಂತಿರುತ್ತದೆ. ಅದು ಕೇವಲ ಅಡಿಗೆ ವಾಸನೆ ಅಲ್ಲ, ಒಂದು ಮಧ್ಯತರಂಗತಿ ಕುಟುಂಬದ ಆತ್ಮಗೌರವದ ಸುವಾಸನೆ. ಮೂವರು ಸಸ್ಯರ ಒಗ್ಗಟ್ಟು, ಆ ಕುಟುಂಬದ ಒಂದು ಪ್ರೇಮ ಆ ಊರೆಲ್ಲರಿಗೂ ಒಂದು ಹೊಸ ಪಾಠ ಕಲಿಸುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಅದು ಬೆಳಗಿನ ಸಮಯ. ಎಳನೀರಿನ ಲೋಡು ಒಂದು ಕಡೆ, ತೆಂಗಿನಕಾಯಿಗಳ ಲೋಡು ಒಂದು ಕಡೆ ಇಳಿಸುತ್ತಾ ಇರ್ತಾರೆ. ಪ್ರಸಾದ್ ಜಾಗ್ರತೆಯಿಂದ ಇಳಿಸಿ ಎಂದು ಗಾಬರಿಯಿಂದ ಅವರ ಜೊತೆ ಮಾತಾಡ್ತಾ ಇರ್ತಾನೆ. ಆಗಲೇ ದೊಡ್ಡ ಸೊಸೆ ಅನಾಮಿಕಾ ಅಲ್ಲಿಗೆ ಬರುತ್ತಾಳೆ. ಮಾವಯ್ಯ, ಈ ಸಲ ಲೋಡು ಸಮಯಕ್ಕೆ ಬಂದಿದೆ. ಇಲ್ಲ ಅಂದಿದ್ರೆ 3-4 ದಿನದವರೆಗೂ ವ್ಯಾಪಾರ ನಿಂತು ಹೋಗ್ತಾ ಇತ್ತು. ಮತ್ತೆ ನೀನು ರಂಗದಲ್ಲಿ ಇಳಿದ ಮೇಲೆ ಹಾಗೆ ಇರುತ್ತಮ್ಮ. ನಿನ್ನ ಮಾತಿಗೆ ಅವರು ಗಡಗಡ ನಡ್ಗಿ ಹೋಗ್ತಾರಲ್ಲ. ನೀವು ಅವ್ರನ್ನ ಬೇಗ ಇಳಿಸಿ ಅಂತ ಹೇಳಿ. 1-2 ಗಂಟೆ ಆದ್ರೆ ಜನರು ಬರ್ತಾ ಇರ್ತಾರೆ, ಬೇಸಿಗೆ ಅಲ್ವಾ. ಪ್ರಸಾದ್ ತಕ್ಷಣ ಕೆಲಸದವರನ್ನು ಗಡಿಬಿಡಿ ಮಾಡ್ತಾ ಇದ್ದರೆ ಅನಾಮಿಕಾ ಒಳಗಡೆಗೆ ಹೋಗುತ್ತಾಳೆ. ಒಳಗಡೆಗೆ ಶಾರದಾ ಪೂಜೆ ಮುಗಿಸಿಕೊಂಡು ಬರುತ್ತಾಳೆ. ಅನಾಮಿಕಾ ಮಿಕ್ಕ ಸೊಸೆಯರನ್ನು ಕರೆದು ಅಡಿಗೆ ಕೆಲಸ ನೋಡ್ಕೋ ಅಂತ ಹೇಳುತ್ತಾಳೆ. ಅನಾಮಿಕಾ, ಅವನಿ, ಅಂಜಲಿ ಮೂವರು ಅಡಿಗೆ ಕೆಲಸ ಗಡಿಬಿಡಿಯಿಂದ ಮಾಡಿ ವ್ಯಾಪಾರದ ಜಾಗಕ್ಕೆ ಹೋಗುತ್ತಾರೆ. ಅಲ್ಲಿ ರಮೇಶ್ ಪ್ರಸಾದ್ ಎದುರಿಗೆ ಇರುವುದು. ರಮೇಶ್ ಕೇಕೆ ಹಾಕುವುದನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ. ಬರ್ಬೇಕಪ್ಪ, ಬರ್ಬೇಕು, ತಾಜಾ ತಾಜಾ ಎಳನೀರು, ತಾಜಾ ತಾಜಾ ತೆಂಗಿನಕಾಯಿ ಬರ್ಬೇಕಮ್ಮ, ಬರ್ಬೇಕು. ಅದನ್ನು ನೋಡಿ ಅನಾಮಿಕಾ ತನ್ನ ವಾರಗಿತ್ತಿರ ಹತ್ರ ಹೀಗಂತಾಳೆ. ಏನವನಿ, ಏನಂಜಲಿ ಇದೆಲ್ಲ? ನಿಮ್ಮ ಭಾವ ಸುರೇಶ್ ಇಬ್ಬರು ಈ ದಿನ ಪ್ರತ್ಯೇಕವಾಗಿ ಎಳನೀರಿನ ಶಾಪ್ ಹತ್ರ ಬಂದಿದ್ದಾರೆ. ನಮ್ಮ ಬದಲು ಅವರೇ ವ್ಯಾಪಾರ ಮಾಡ್ತಾರೆ ಏನೋ, ಕೇಳ್ಕೊಳ್ಳಿ. ನಿಜಾನೇ ಅಕ್ಕ, ನೋಡ್ತಾ ಇದ್ರೆ ಹಾಗೆ ಅನ್ಸುತ್ತೆ. ಆಗ ಅವನಿ ಅವರ ಹತ್ತಿರ ಹೋಗಿ ಕೇಳುತ್ತಾಳೆ. ಏನ್ ಭಾವನವರೇ, ನಿಮ್ಮ ತಮ್ಮನ ಜೊತೆ ಸೇರಿ ವ್ಯಾಪಾರದಲ್ಲಿ ಇಳಿದಿದ್ದೀರಾ ಏನೋ? ಇನ್ನು ನಾವು ಮನೇಲೆ ಕುತ್ಕೋಬೇಕಾ? ಈಗ ನಮಗ್ ಕೂಡ ಕೆಲ್ಸವಿಲ್ವಲ್ಲ, ಖಾಲಿಯಾಗಿ ಇದ್ದೀವಿ. ಅದೇನೋ ವ್ಯಾಪಾರ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ನಿಮಗ್ ಕೂಡ ಸ್ವಲ್ಪ ಸಹಾಯವಾದಂಗಾಗುತ್ತಲ್ಲ. ಅಂಜಲಿ ಕೂಡ ಅಲ್ಲಿಗೆ ಬಂದು ಹೀಗೆ ಕೇಳುತ್ತಾಳೆ. ನಿಜಾನೇ ನೀವು ಹೇಳೋದು, ನನಗ್ ಕೂಡ ಸಹಾಯ ಮಾಡಿದ ಹಾಗೆ ಇರುತ್ತೆ. ಇಷ್ಟಕ್ಕೂ ನನ್ ಗಂಡ ಎಲ್ಲಿಯೂ ಕಾಣಿಸ್ತಾ ಇಲ್ಲ. ಎಲ್ಲಿಗೆ ಹೋಗಿದ್ದಾನೆ? ಇನ್ನೆಲ್ಲಿಗೆ ಹೋಗ್ತಾನೆ? ತೆಂಗಿನಕಾಯಿ ನೋಡ್ಕೊಳಕ್ ಹೋಗಿದ್ದಾನೆ. ಸ್ವಯಂ ಆಗಿ ತಾನೇ ಕಾಯಿ ತಗೊಂಡ್ಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ನಾನು ಕೂಡ ಸರಿ ಅಂದೆ. ಹೌದಾ, ಒಳ್ಳೇದೇ ಅಲ್ವಾ. ಹಾಗೆ ಎಲ್ಲರೂ ಸೇರಿ ತೆಂಗಿನಕಾಯಿ ವ್ಯಾಪಾರ ಮಾಡ್ತಾ ಇರ್ತಾರೆ. ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ಅನಾಮಿಕಾ ಏನೋ ದೀರ್ಘವಾಗಿ ಆಲೋಚಿಸುತ್ತಾ ಇರ್ತಾಳೆ. ಆಗಲೇ ಅಲ್ಲಿಗೆ ಅತ್ತೆ ಶಾರದಾ ಬಂದು, ಏನಮ್ಮ ಅನಾಮಿಕಾ ಆಲೋಚಿಸ್ತಾ ಇದೀಯಾ ಅಂತ ಕೇಳ್ತಾಳೆ. ಏನಿಲ್ಲ ಅತ್ತೆ, ನನಗೆ ಒಂದು ಹೊಸ ಆಲೋಚನೆ ಬಂದಿದೆ. ಅದು ಮಾಡಿದ್ರೆ ಹೇಗಿರುತ್ತೋ ಅಂತ ಆಲೋಚನೆ ಮಾಡ್ತಾ ಇದ್ದೀನಿ. ಏನೇ ಆಲೋಚನೆ? ಹೊಸ ವ್ಯಾಪಾರದ ಬಗ್ಗೆ ಆಲೋಚಿಸ್ತಾ ಇದೆಯಾ ಏನೋ? ನೀವೇನೋ ಅಸಲು ಯಾವಾಗ ನೋಡಿದ್ರು ಈ ವ್ಯಾಪಾರದ ಬಗ್ಗೆನೇ ಆಲೋಚಿಸ್ತಾ ಇರ್ತೀರಾ. ಇನ್ನೇನು ಇಲ್ಲ ಜೀವನದಲ್ಲಿ, ವ್ಯಾಪಾರ ಒಂದೇನಾ? ವ್ಯಾಪಾರವಿಲ್ಲದಿದ್ರೆ ಜೀವನ ಇಲ್ವಾ? ಸ್ವಲ್ಪ ಜೀವನ ಒಂದ ಮೇಲೆ ಏನೋ ಹಾಯಾಗಿ ಸಂತೋಷ ಸುಖ ಇರ್ಬೇಕಲ್ವಾ? ನೀವ್ ಹೇಳೋದು ಕೂಡ ನಿಜನೇ ಅತ್ತೆ. ಆದ್ರೆ ಆ ಸಂತೋಷಗಳೆಲ್ಲ ಕೂಡ ದುಡ್ಡಿನಿಂದ ಸೇರಿರುವಾಗ ನಾವು ಮೊದಲು ಚೆನ್ನಾಗಿ ದುಡ್ಡು ಸಂಪಾದಿಸ್ಬೇಕಲ್ವಾ, ಆ ನಂತರ ಸಂತೋಷಿಸಬಹುದು.
ಅಮ್ಮ, ನಿನ್ ಜೊತೆ ನಾನು ಮಾತಾಡಲ್ಲ ಹೊರತು ಇಷ್ಟಕ್ಕೂ ವಿಷಯವೇನೋ ಹೇಳು. ಆ ವ್ಯಾಪಾರದ ವಿಷಯವೇನೋ ಹೇಳಿದ್ರೆ ಅದು ಒಳ್ಳೇದಾ ಅಲ್ವಾ ಅಂತ ನಾನ್ ಹೇಳ್ತೀನಿ. ಏನಿಲ್ಲ ಅತ್ತೆ, ನಾವು ಎಳನೀರನ್ನ ಹೊಡೆದಾಗ ಅದ್ರಲ್ಲಿ ಕಾಯಿ ತುಂಬಾ ಇರುತ್ತಲ್ವಾ, ಆ ಕಾಯನ್ನು ಹಾಗೆ ಬಿಸಾಕಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ. ಆ ಕಾಯಿಯಿಂದ ನಾವು ಕಾಯಿ ಹಾಲಿನ ಬಿರಿಯಾನಿ ವ್ಯಾಪಾರ ಯಾಕೆ ಮಾಡಬಾರ್ದು? ಮೇಲಾಗಿ ಈ ಕೊಬ್ಬರಿ ವ್ಯಾಪಾರ ನಿಮ್ಮ ಮಕ್ಕಳು ಮೂರು ನೋಡ್ಕೊತಾ ಇದ್ದಾರಲ್ಲ, ನಾವು ಸೊಸೆಯರ್ಮವರು ಈ ಹೊಸ ವ್ಯಾಪಾರ ಇಟ್ಕೊಂಡು ಅದನ್ನ ಡೆವಲಪ್ ಮಾಡ್ಕೋಬೋದಲ್ಲ ಅಂತ ಅನ್ಸುತ್ತೆ. ಬೇಡಮ್ಮ, ಬಿರಿಯಾನಿ ಶಾಪುಗಳು ಬೇಕಾದಷ್ಟಿದೆ ಈಗಾಗ್ಲೇ. ನಾವು ಇಟ್ವಿ ಅಂದ್ರೆ 2 ದಿನಕ್ಕಿಂತ ಹೆಚ್ಚು ದಿನ ಇಡೋದಿಲ್ಲ, ಮುಚ್ಕೊಂಡ್ ಬರ್ಬೇಕಾಗಿ ಬರುತ್ತೆ, ಲಾಭ ಸರಿಯಾಗಿ ಬರಲ್ಲ. ಅನಾಮಿಕ ಮಾತ್ರ ಅತ್ತೆ ಹೇಳಿದ ಮಾತಿಗೆ ಹಿಂದೆ ಹೆಜ್ಜೆ ಇಡದೆ ತನ್ನ ಆಲೋಚನೆ ಎಷ್ಟು ದೊಡ್ಡದೋ ವಿವರಿಸಬೇಕು ಎಂದು ನೋಡುತ್ತಾಳೆ. ಇಷ್ಟರೊಳಗೆ ಅಂಜಲಿ ಅವನಿ ಕೂಡ ಅಲ್ಲಿಗೆ ಬರುತ್ತಾರೆ. ಹಾಗೆ ಅಂಜಲಿ ಅವನಿ ಇಬ್ಬರು ಅಲ್ಲಿಗೆ ಬಂದು ಅನಾಮಿಕಳ ಆಲೋಚನೆಗೆ ಸಮ್ಮತಿ ಕೊಡುತ್ತಾರೆ. ಆ 3 ಸೊಸೆಯರು ಸೇರಿ ಇದೇ ವಿಷಯವನ್ನು ತಮ್ಮ ಗಂಡಂದರಿಗೆ ಕೂಡ ಹೇಳುತ್ತಾರೆ. ಒಳ್ಳೆ ಉಪಾಯನೇ ಅಲ್ವಾ? ವೃಥಾ ಬಿಸಾಕಬೇಕಾಗುವ ಕಾಯಿಗಿಂತ ಈ ವ್ಯಾಪಾರ ಚೆನ್ನಾಗಿ ನಡೆಯುತ್ತಲ್ಲ, ನೀವು ಧೈರ್ಯವಾಗಿ ಶುರು ಮಾಡಿ. ಇನ್ನು ಗಂಡಂದಿರ ಪ್ರೋತ್ಸಾಹದಿಂದ 3 ಸೊಸೆಯರು ಸೇರಿ ತೆಂಗಿನಕಾಯಿ ಹಾಲಿನ ಬಿರಿಯಾನಿಯ ವ್ಯಾಪಾರವನ್ನು ಅಟ್ಟಹಾಸದಿಂದ ಶುರು ಮಾಡುತ್ತಾರೆ. ವ್ಯಾಪಾರ ದಿನ ದಿನಕ್ಕೂ ಅರಳಿಕೊಳ್ಳುತ್ತಾ ಚೆನ್ನಾಗಿ ಮುಂದುವರಿಯುತ್ತದೆ. ಆದ್ರೆ ದಿನ ಕಳೆಯುತ್ತಿದ್ದ ಹಾಗೆ ಕಷ್ಟ ಹೆಚ್ಚಾಗಿದ್ದರಿಂದ ಅವನಿ ಅಂಜಲಿಯರಲ್ಲಿ ಅಸಹನೆ ಶುರುವಾಗುತ್ತದೆ. ಒಂದು ದಿನ ಕೆಲಸದಲ್ಲಿರುತ್ತಲೇ ಅವನಿ ಅಂಜಲಿ ಹತ್ರ ಹೀಗಂತಾಳೆ, ಈ ಅನಾಮಿಕಾ ಅಕ್ಕ ಯಾವ ಮುಹೂರ್ತದಲ್ಲಿ ಈ ವ್ಯಾಪಾರ ಶುರು ಮಾಡಿದ್ಲೋ ಏನೋ ಹೊರತು ನಿಜಕ್ಕೂ ವಿಶ್ರಾಂತಿನೇ ಇಲ್ಲ ಅಂಜಲಿ. ನಿದ್ರೆ ಸರಿಯಾಗಿ ಆಗ್ತಾ ಇಲ್ಲ. ನನಗೂ ಹಾಗೆ ಅನ್ನಿಸ್ತಾ ಇದೆ ಅಕ್ಕ. ನಿಜಕ್ಕೂ ನಮ್ಗೆ ಯಾಕೆ ಈ ವ್ಯಾಪಾರ? ನಮ್ಗೇನಾದ್ರೂ ದುಡ್ಡಿಗೆ ಕೊರತೆ ಇದೆಯಾ? ಲಕ್ಷ ಲಕ್ಷ ಸಂಪಾದಿಸಿ ಏನ್ ಮಾಡ್ಬೇಕು? ನನಗಂತೂ ವಿಶ್ರಾಂತಿ ಇಲ್ಲದ ಹಾಗಾಗಿದೆ. ಅದೇ ಅಲ್ವಾ, ನಮಗಿರುವ ಆಸ್ತಿ ಸಾಕಲ್ವಾ? ಈ ಕಷ್ಟ ಮಾಡಲಾರ್ದೆ ಹೋಗ್ತಾ ಇದೀವಿ. ಗಟ್ಟಿಯಾಗಿ ಹೋಗಿ ಕೇಳೋಣ ಅಂದ್ರೇನು ಅಕ್ಕ ಏನೋ ಅಂದ್ಕೊತಾಳೋ ಅಂತ ಭಯವಾಗ್ತಾ ಇದೆ. ಏನ್ ಮಾಡ್ಬೇಕು ನಿಜಕ್ಕೂ ಅರ್ಥವಾಗ್ತಿಲ್ಲ. ಅವರಿಬ್ಬರು ಮಾತನಾಡಿಕೊಳ್ಳುತ್ತಿರುವ ಮಾತು ಹಿಂದೆ ನಿಂತುಕೊಂಡು ಅತ್ತೆ ಶಾರದಾ ಕೇಳಿಸಿಕೊಳ್ಳುತ್ತಾಳೆ. ಆ ಮಾತನ್ನು ಕೇಳಿದ ಶಾರದಳ ಮನಸ್ಸು ಕಿಳಕ್ಕನ್ನುತ್ತದೆ. ಅಯ್ಯೋ, ಸೊಸೆ ಇಂದ್ರು ಈ ವ್ಯಾಪಾರ ಮಾಡೋದಿಕ್ಕೆ ಇಷ್ಟವಿಲ್ಲ ಅಂದ್ಕೋತೀನಿ. ಅನಾಮಿಕನೇ ಬಲವಂತದಿಂದ ಅವ್ರ ಕೈಯಲ್ಲಿ ಈ ಕೆಲಸ ಮಾಡಿಸ್ತಾ ಇದ್ದ ಹಾಗೆ ಅನಿಸ್ತಾ ಇದೆ. ಈ ವಿಷಯ ಈಗ ಹೊರಗಿಟ್ರೆ ಮನೆಯಲ್ಲಿ ದೊಡ್ಡ ಜಗಳವಾಗತ್ತೆ. ಯಾರಿಗೂ ಹೇಳಲಾರೆ ಹಾಗೆ ಅಂತ ಇವರನ್ನು ಹೀಗೆ ನೋಡಲಾರೆ. ಈಗ ಏನ್ ಮಾಡ್ಬೇಕು? ಶಾರದಾ ಬಹಳ ದುಃಖ ಪಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ದಿನ ಕಳೆಯುತ್ತಾ ಇರುತ್ತದೆ. ಒಂದು ದಿನ 3 ಸೊಸೆಯರು ಕೂತ್ಕೊಂಡು ವ್ಯಾಪಾರದಲ್ಲಿ ಬಂದ ಲಾಭದ ಬಗ್ಗೆ ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ. ಅಷ್ಟರಲ್ಲಿ ಅವರ ಗಂಡಂದಿರು ಕೂಡ ಅಲ್ಲಿ ಬಂದಿದ್ದರಿಂದ ಎಲ್ಲರೂ ಸೇರಿ ವ್ಯಾಪಾರದ ಬಗ್ಗೆ ಚರ್ಚಿಸುತ್ತಾರೆ. ಆ ನಂತರ ಅತ್ತೆ ಶಾರದಾ ಎಲ್ಲರಿಗೂ ಊಟ ಬಿಡಿಸುತ್ತಾಳೆ. ಎಲ್ಲರೂ ಊಟ ಮುಗಿಸಿ ತಮ್ಮ ರೂಮಿನಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಾರೆ. ಇಷ್ಟರಲ್ಲಿ ಅವನಿ ಸುರೇಶ್ ಅವರ ರೂಮಿನಲ್ಲಿ ಮಾತನಾಡಿಕೊಳ್ತಾ ಇರ್ತಾರೆ. ಇನ್ನು ನನ್ನಿಂದ ಆಗಲ್ಲ, ನನ್ನಿಂದ ವ್ಯಾಪಾರ ಮಾಡೋದು ನಿಜಕ್ಕೂ ಆಗಲ್ಲ. ನಾನು ಹೆಚ್ಚು ಹೊತ್ತು ನಿಲ್ಲಲಾರ್ದೆ ಹೋಗ್ತಾ ಇದ್ದೀನಿ. ಕೂತ್ಕೊಂಡ್ರು ಕೂಡ ಕಷ್ಟ ಅನ್ಸುತ್ತೆ. ನನ್ನ ಆರೋಗ್ಯದ ಪರಿಸ್ಥಿತಿ ಹೀಗಿದ್ರೆ ನಾನು ಆ ಬಿರಿಯಾನಿ ವ್ಯಾಪಾರ ನಿಜಕ್ಕೂ ಹೋಗಲ್ಲ. ನೀವು ಮನೆಯವ್ರ ಹತ್ರ ಮಾತಾಡಿ. ಹಾಗೆ ಹೇಗೆ ಅವನಿ, ಎಲ್ಲರೂ ಸೇರಿ ವ್ಯಾಪಾರ ಮಾಡುವಾಗ ಎಲ್ಲರೂ ಜೊತೆಯಾಗಿರ್ಬೇಕಲ್ಲ. ನೀನೊಬ್ಬಳೇ ಮಾಡಲ್ಲ ಅಂದ್ರೆ ಹೇಗೆ ಹೇಳು? ಅಂದ್ರೆ ನನ್ನ ಆರೋಗ್ಯಕ್ಕಿಂತ ನಿಮಗೆ ವ್ಯಾಪಾರನೇ ಇಷ್ಟ ಅನ್ನೋ ಮಾತು. ನನಗೆ ನಿಜಕ್ಕೂ ವ್ಯಾಪಾರ ಮಾಡೋದು ಇಷ್ಟವಿಲ್ಲ ಅಂತ ಇದ್ದೀನಲ್ಲ. ಅವನಿ ದೊಡ್ಡದಾಗಿ ಅರಸ್ತಾ ಇದ್ರೆ ಆ ಮಾತುಗಳು ಶಾರದಂಗೆ ಕೇಳಿಸುತ್ತೆ. ಶಾರದಾ ಒಂದೇ ಸಲ ಇದ್ದು ಏನಾಯ್ತೋ ಎಂದು ಅವರ ರೂಮ್ ಹತ್ರ ಬರ್ತಾಳೆ. ಅತ್ತೆ, ನಾನು ಇರೋದನ್ನ ಇದ್ದ ಹಾಗೆ ಹೇಳ್ತಾ ಇದ್ದೀನಿ. ನನಗೆ ಆ ಬಿರಿಯಾನಿ ವ್ಯಾಪಾರ ಮಾಡೋದು ನಿಜಕ್ಕೂ ಇಷ್ಟವಿಲ್ಲ. ಅದು ಅಕ್ಕನೇ ನೋಡ್ಕೊ ಅಂತ ಹೇಳಿ ನನ್ನಿಂದ ಆಗಲ್ಲ. ಬಂದವರಿಗೆ ಅವೆಲ್ಲೇ ಕಟ್ಕೊಡೋದು, ಬಂದವರಿಗೆ ಅದನ್ನೆಲ್ಲ ಕಟ್ಕೊಡೋದು ನನಗೆ ತುಂಬಾ ಕಷ್ಟವನ್ನಿಸ್ತಾ ಇದೆ. ನನಗೆ ಸ್ವಲ್ಪ ವಿಶ್ರಾಂತಿ ಬೇಕು. ನಾನು ಕೆಲವು ದಿನ ನನ್ನ ತವ್ರ ಮನೆಗೆ ಹೋಗ್ತೀನಿ. ಶಾರದಾ ಏನು ಮಾತನಾಡದೆ ನಿಲ್ಲುತ್ತಾಳೆ. ಇಷ್ಟರಲ್ಲಿ ಆ ಜಗಳ ಕೇಳಿ ಅಂಜಲಿ ಅರುಣ್ ಅಲ್ಲಿಗೆ ಬರುತ್ತಾರೆ. ಅತ್ತೆ, ಏನ್ ಆಲೋಚಿಸ್ತಾ ಇದ್ದೀರಾ? ಅವನೇ ಹೇಳಿದ್ದು ನಿಜಾನೇ ಅಲ್ವಾ? ನನಗೂ ವ್ಯಾಪಾರ ಮಾಡೋದು ಇಷ್ಟವಿಲ್ಲ. ನನ್ನ ಗಂಡನ ಜೊತೆ ಎಷ್ಟು ಸಲ ಹೇಳಿದ್ನೋ, ಅವರು ಮಾತೇ ಕೇಳಲ್ಲ. ನೀವೇ ಆಲೋಚಿಸಿ ಅತ್ತೆ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಿಂತೇ ಇರ್ತೀವಿ. ಕೈ ಕಾಲು ನೋವು ಬರ್ತಾ ಇರುತ್ತೆ. ಆರೋಗ್ಯಕ್ಕಿಂತ ದುಡ್ಡು ಮುಖ್ಯನ ಹೇಳಿ? ನಾಳೆ ದುಡ್ಡು ಚೆನ್ನಾಗಿ ಸಂಪಾದಿಸಿ ಆ ದುಡ್ಡೆಲ್ಲ ಹಾಸ್ಪಿಟಲ್ ಪಾಲು ಮಾಡಿದ್ರೆ ಉಪಯೋಗವೇನು ಬರುತ್ತೆ? ಬಾಯಿ ಮುಚ್ಕೊಂಡಿರ್ತೀಯಾ? ಅರುಣ್ ಅಂಜಲಿಯನ್ನು ನಿಲ್ಲಿಸುತ್ತಾ ಇದ್ದರೆ ಆಕೆ ಅವನ ಜೊತೆ ಜಗಳಕ್ಕೆ ನಿಲ್ಲುತ್ತಾಳೆ. ನಾನೇನಕ್ಕೆ ಬಾಯಿ ಮುಚ್ಕೊಂಡಿರ್ಬೇಕು? ಈ ಮನೆಯಲ್ಲಿ ಮಾತಾಡುವ ಹಕ್ಕು ಕೂಡ ನಂಗಿಲ್ವಾ ಏನು? ಜಗಳ ದೊಡ್ಡದಾಗುತ್ತಾ ಇರುವಾಗ ರಮೇಶ್ ಅನಾಮಿಕಾ ಅಲ್ಲಿಗೆ ಬರುತ್ತಾರೆ. ಏನಾಯ್ತು? ಯಾಕೆ ಎಲ್ರು ಹೀಗೆ ಜಗಳವಾಡ್ತಾ ಇದ್ದೀರಾ? ಹಾ, ಬಂದ್ಲು ನೋಡಿ. ಎಲ್ಲ ಸರಿ ಮಾಡೋ ಹಾಗೆ ನಟಿಸ್ತಾಳೆ, ಆದ್ರೆ ಏನು ಮಾಡೋದಿಲ್ಲ. ಯಾಕ ಅವನಿ ಹಾಗೆ ಮಾತಾಡ್ತಾ ಇದೀಯಾ? ಮತ್ತೆ ಹೇಗ್ ಮಾತಾಡ್ಬೇಕಕ್ಕ? ನಮ್ಗೆ ಈ ವ್ಯಾಪಾರ ಮಾಡೋದು ಇಷ್ಟವಿಲ್ಲ, ನಮ್ಮಿಂದ ಆಗಲ್ಲ ಅಷ್ಟೇ. ನಿನಗೆ ಹೇಳುವ ಧೈರ್ಯ ಮನೇಲಿ ಯಾರಿಗೂ ಇಲ್ಲ. ಅದಕ್ಕೆ ನೇರವಾಗಿ ನಿಂಗೆ ಹೇಳ್ತಾ ಇದ್ದೀನಿ, ನಮ್ಗೆ ಈ ವ್ಯಾಪಾರದಿಂದ ವಿಮುಕ್ತಿ ಬೇಕು ಅಷ್ಟೇ. ಸ್ವಲ್ಪ ದಿನ ನಾವು ತವ್ರ ಮನೆಗೆ ಹೊರಟೋಗ್ತೀವಿ. ಇಲ್ಲ ಆಗಲ್ಲ ಅಂದ್ರೆ ಹೇಳಿ ಬೇರೆ ಸಂಸಾರವಾದ್ರೂ ಇಟ್ಕೋತೀವಿ. ಆದ್ರೆ ಈ ವ್ಯಾಪಾರ ಮಾತ್ರ ಮಾಡಲ್ಲ. ಅಸಲು ನಿಮ್ಗೆ ಇದ್ದಕ್ಕಿದ್ದ ಹಾಗೆ ಏನಾಯ್ತು? ನೀವು ಚೆನ್ನಾಗೇ ಇದ್ದೀರಾ?
ನಾವು ಚೆನ್ನಾಗಿದ್ದೀವಿ. ನಿನಗೆ ದುಡ್ಡಿನ ಹುಚ್ಚು ಹಿಡ್ದಿದೆ, ದುಡ್ಡಿನ ಮೇಲೆ ಆಸೆ ಬಿದ್ದಿದೆ. ಆದ್ರಿಂದ ಒಂದು ವ್ಯಾಪಾರದ ನಂತರ ಇನ್ನೊಂದು ವ್ಯಾಪಾರ ಮಾಡೋಣ ಅಂತ ನೋಡ್ತಾ ಇದೀಯಾ. ಎಲ್ಲರೂ ಒಬ್ಬರ ಮೇಲೆ ಒಬ್ರು ಅರಚುತ್ತಾ ದೊಡ್ಡದಾಗಿ ಜಗಳ ಮಾಡ್ತಾ ಇರ್ತಾರೆ. ಇನ್ನು ನನ್ನಿಂದ ಆಗಲ್ಲಮ್ಮ, ಮನೆಯಲ್ಲಿ ನೀನೇ ಇರು, ನಿನ್ ರಾಜ್ಯ ನೀನೇ ನೋಡ್ಕೋ, ನಿನ್ ಮಾತು ಎಲ್ರು ಕೇಳ್ತಾರೆ ಅನ್ಕೋತೀವಿ. ಅವನಿ ಅಂಜಲಿ ಇಬ್ಬರು ತವರು ಮನೆಗೆ ಹೋಗ್ತೀವಿ ಎಂದು ಬ್ಯಾಗ್ಗಳನ್ನ ಜೋಡಿಸ್ಕೊಂಡು ಹೊರಡುತ್ತಾರೆ. ಬೇಡ ನಿಲ್ಲಿ ಎಂದು ಒಂದೇ ಸಲ ಗಟ್ಟಿಯಾಗಿ ಅರಚಿ ಶಾರದಾ ನಿದ್ರೆಯಿಂದ ಹೇಳುತ್ತಾಳೆ. ಆಕೆ ಮೈಯೆಲ್ಲ ಬೆವರು ಹಿಡಿದಿರುತ್ತದೆ. ಅದೆಲ್ಲ ಒಂದು ಕೆಟ್ಟ ಕನಸು ಎಂದು ಅರ್ಥವಾಗಲಿಕ್ಕೆ ಆಕೆಗೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಶಾರದಳ ಕೂಗು ಕೇಳಿ ಮನೆಯಲ್ಲಿರುವವರೆಲ್ಲ ಗಾಬರಿಯಿಂದ ಅವರ ರೂಮಿಗೆ ಓಡಿಕೊಂಡು ಬರುತ್ತಾರೆ. ಅತ್ತೆ ಮುಖದಲ್ಲಿ ಬೆವರು ಗಾಬರಿ ನೋಡಿ ಸೊಸೆಯರು ಗಾಬರಿಯಾಗಿ ಅವಳ ಪಕ್ಕ ಕುತ್ಕೋತಾರೆ. ಏನಾಯ್ತು ಅತ್ತೆ, ಯಾಕೆ ಹಾಗೆ ಅರ್ಚಿದ್ರಿ? ನಿಮ್ಗೇನಾದ್ರೂ ಕೆಟ್ಟ ಕನಸು ಬಂತಾ? ಶಾರದಾ ನಿಧಾನವಾಗಿ ಎಚ್ಚೆತ್ತುಕೊಂಡು ತನ್ನ ಕನಸಿನಲ್ಲಿ ನಡೆದ ಜಗಳ, ಸೊಸೆಯರು ಮನೆ ಬಿಟ್ಟು ಹೋಗುವುದನ್ನು ಹೇಳುತ್ತಾಳೆ. ಅದನ್ನು ಕೇಳುತ್ತಲೇ ಅವನಿ ಆಕೆ ಕೈಯನ್ನು ಹಿಡಿದು ನಗ್ತಾಳೆ. ಅಯ್ಯೋ ಅತ್ತೆ, ಯಾಕೆ ನೀವು ಅಷ್ಟು ತಪ್ಪಾಗಿ ಆಲೋಚಿಸ್ತೀರಾ? ನಮಗೆ ವ್ಯಾಪಾರ ಮಾಡೋದು ಇಷ್ಟವಿಲ್ಲ ಅಂತ ಕನಸು ಕಂಡ್ರ? ನಮಗೆ ಸುಸ್ತಾಯ್ತು ಅಂದ್ರೆ 1-2 ದಿನ ವಿಶ್ರಾಂತಿ ತಗೋತೀವಿ ಅಷ್ಟೇ ಹೊರತು ಪೂರ್ತಿಯಾಗಿ ವ್ಯಾಪಾರ ಬಿಡ್ತೀವಿ ಅಂತ ಅಲ್ವಲ್ಲ. ದುಡ್ಡು ಯಾರಿಗೆ ಇಷ್ಟವಿಲ್ಲ ಹೇಳಿ ಅತ್ತೆ? ಈ ದಿನದಲ್ಲಿ ದುಡ್ಡು ನಾಳೆ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಅಂಥದ್ದರಲ್ಲಿ ದುಡ್ಡು ಹೆಚ್ಚಾಗಿ ಬಂದ್ರೆ ನಷ್ಟವೇನೋ ಇಲ್ವಲ್ಲ. ಅದನ್ನ ನಾವು ಸರಿಯಾದ ಮಾರ್ಗದಲ್ಲಿ ಉಪಯೋಗಿಸ್ತಾ ಇದ್ದೀವಲ್ಲ. ಹೌದು ಅತ್ತೆ, ಹಾಗೆ ನಡೆಯುತ್ತೆ. ನೀವು ಯಾಕೆ ನಮ್ ಬಗ್ಗೆ ಅಷ್ಟು ಕೆಟ್ಟದಾಗಿ ಆಲೋಚಿಸ್ತಾ ಇದ್ದೀರಾ? ಏನೋ ಸ್ವಲ್ಪ ದಿನ ವಿಶ್ರಾಂತಿ ತಗೋಬೇಕು ಅಂತ ನಾವ್ ಅಂದ್ಕೋತೀವಿ. ಆದ್ರೆ ನೀವೇನೋ ಏಕವಾಗಿ ನಾವು ತವ್ರ ಮನೆಗೆ ಹೊರಟು ಹೋಗಿ ಬೇರೆ ಸಂಸಾರ ಇಟ್ಟ ಹಾಗೆ ಕನಸ್ಕಂಡ್ರಿ. ನಾವೆಲ್ಲಿಗೂ ಹೋಗಲ್ಲ ಅತ್ತೆ, ಧೈರ್ಯವಾಗಿರಿ ಅತ್ತೆ. ನಮ್ಮ ಕುಟುಂಬ, ನಮ್ಮ ವ್ಯಾಪಾರ ಎಲ್ಲ ಚೆನ್ನಾಗಿರುತ್ತೆ. ಇಂತಹ ಕನಸೇನೋ ನಿಜವಾಗಲ್ಲ. ಸೊಸೆಯರ ಮಾತಿನಿಂದ ಶಾರದಳ ಮನಸ್ಸು ಸ್ವಲ್ಪ ನೆಮ್ಮದಿಯಾಗುತ್ತದೆ. ಆಗಲೇ ಅಲ್ಲಿಗೆ ಬಂದ ಮಕ್ಕಳು ಕೂಡ ತಾಯಿಗೆ ಧೈರ್ಯ ಹೇಳುತ್ತಾರೆ. ಹೌದಮ್ಮ, ನಮ್ಮ ಹೆಂಡತಿಯರು ಎಷ್ಟು ಕಷ್ಟಪಡ್ತಾ ಇದ್ದಾರೋ ನಮಗ್ ಗೊತ್ತು. ಅವರಿಗೆ ಸ್ವಲ್ಪ ಕಷ್ಟ ಬಂದ್ರು ನಾವು ನೋಡ್ಕೊಳಲ್ವಾ? ನೀನು ಇಂಥದ್ದು ಆಲೋಚಿಸಿ ಆರೋಗ್ಯ ಹಾಳು ಮಾಡ್ಕೋಬೇಡ. ಹೌದು ಅಮ್ಮ, ನಮ್ಮ ವ್ಯಾಪಾರ ಈಗ ಊರೆಲ್ಲರಿಗೂ ಕೊಬ್ಬರಿ ಹಾಲಿನ ಬಿರಿಯಾನಿ ರುಚಿ ತೋರಿಸ್ತಾ ಇದೆ. ಇಷ್ಟು ಒಳ್ಳೆ ಹೆಸರು ಬರ್ತಾ ಇರುವಾಗ ನಾವೆಲ್ಲ ಜೊತೆಯಾಗಿರೋದೇ ನಮಗೆ ಮುಖ್ಯ. ಅಮ್ಮ, ಅವನ ಅಂಜಲಿ ಕೂಡ ಬಹಳ ಉತ್ಸಾಹದಿಂದ ಇದ್ದಾರೆ. ಅವ್ರಿಗೆ ಏನಾದ್ರೂ ಅಗತ್ಯವಿದ್ರೆ ಅನಾಮಿಕ ಅತ್ತಿಗೆ ಇದ್ದಾಳಲ್ಲ, ಅವಳೆಲ್ಲ ಸರಿಯಾಗಿ ನೋಡ್ಕೋತಾಳೆ. ನೀನು ನಿಶ್ಚಿಂತೆಯಾಗಿ ಮಲಗು. ಮಕ್ಕಳು ಸೊಸೆಯರು ಎಲ್ಲರೂ ಸೇರಿ ಹೇಳಿದ ಮಾತುಗಳು ಶಾರದಂಗೆ ಬೆಟ್ಟದಷ್ಟು ಧೈರ್ಯ ಕೊಡುತ್ತದೆ. ಅವಳ ಕುಟುಂಬ ಯಾವಾಗಲೂ ಬಿಟ್ಟು ಹೋಗುವುದಿಲ್ಲ ಎಂದು ಅವಳಿಗೆ ನಂಬಿಕೆಯಾಗುತ್ತದೆ. ಇನ್ನು ರಾತ್ರಿ ಕಳೆಯುತ್ತದೆ. ಮಾರನೇ ದಿನ ಬೆಳಿಗ್ಗೆ ಪ್ರಸಾದನ ಮನೆಯಲ್ಲಿ ಎಷ್ಟು ಉತ್ಸಾಹದಿಂದ ಕೆಲಸ ಶುರುವಾಗುತ್ತದೆ. ಸೊಸೆಯರು ಮೂವರು ಸೇರಿ ತಮ್ಮ ಕೊಬ್ಬರಿ ಹಾಲಿನ ಬಿರಿಯಾನಿ ವ್ಯಾಪಾರದಲ್ಲಿ ಯಾವತ್ತಿನ ಹಾಗೆ ಚುರುಕಿನಿಂದ ಮಗ್ನವಾಗಿ ಬಿಡುತ್ತಾರೆ. ಆ ಕಡೆ ಗಂಡು ಮಕ್ಕಳು ಮೂವರು ತಮ್ಮ ಎಳನೀರಿನ ವ್ಯಾಪಾರವನ್ನು ಕೂಗು ಹಾಕುತ್ತಾ ಸಂಭ್ರಮದಿಂದ ಸಾಗಿಸುತ್ತಾ ಇರ್ತಾರೆ. ಈ ದೃಶ್ಯವೆಲ್ಲ ಕೂಡ ಮನೆಯ ಜಗಲಿ ಮೇಲೆ ಕೂತ್ಕೊಂಡು ನೋಡ್ತಾ ಇರುವ ಪ್ರಸಾದ್ ತನ್ನ ಪಕ್ಕದಲ್ಲಿರುವ ಶಾರದಾಳ ಹತ್ರ ಎಷ್ಟೋ ಸಂತೋಷದಿಂದ ಮಾತಾಡ್ತಾ ಇರ್ತಾನೆ. ನೋಡಿದ್ಯಾ ಶಾರದಾ, ಎಷ್ಟು ಚೆನ್ನಾಗಿ ಅವರ ವ್ಯಾಪಾರ ಅವರು ಮಾಡ್ಕೊಂತ ಒಬ್ರಿಗೊಬ್ರು ಸಪೋರ್ಟಿಂಗ್ ಮಾಡ್ಕೋತಾ ಇದ್ದಾರೆ. ಒಬ್ರಿಗೊಬ್ರು ಜೊತೆಯಾಗಿರುತ್ತಾ ಮನೆಯಲ್ಲಿ ಎಷ್ಟು ಸಂಭ್ರಮದಿಂದಿದೆ ನೋಡ್ತಾ ಇದೆಯಲ್ಲ. ನಿನ್ನೆ ರಾತ್ರಿ ನೀನು ಅನಗತ್ಯವಾಗಿ ಎಷ್ಟು ಭಯಪಟ್ಟೆ. ಶಾರದಾ ನಗುತ್ತಾ ಅವರ ಕಡೆ ನೋಡುತ್ತಾಳೆ. ಹೌದು ರೀ, ನನ್ನ ಭಯವೆಲ್ಲ ಹೋಯ್ತು. ಈ ಮಕ್ಕಳೆಲ್ಲ ಕಲೆತು ಬೆರೆತಿರುವುದೇ ನನಗೆ ಬೇಕು. ಕಷ್ಟ ಬಂದರು ಸುಖ ಬಂದರು ಒಬ್ಬರ ಕೈ ಒಬ್ರು ಬಿಡಲ್ಲ ಅಂತ ನನಗೆ ಈ ದಿನ ಅರ್ಥವಾಯ್ತು ರೀ. ಹೌದು, ನಿಜವಾದ ವಿಷಯ. ಈ ಬೇಸಿಗೆಯಲ್ಲಿ ಎಳನೀರು ಎಷ್ಟು ತಂಪು ಕೊಡುತ್ತದೋ, ನಮ್ಮ ಸೊಸೆಯರ ಕೊಬ್ಬರಿ ಹಾಲಿನ ಬಿರಿಯಾನಿ ಎಷ್ಟು ಹೊಟ್ಟೆ ತುಂಬಿಸ್ತದೋ, ನಮ್ಮ ಕುಟುಂಬ ಹೀಗೆ ಜೊತೆಯಾಗಿರೋದು ಅದೆಲ್ಲ ನನಗೆ ತುಂಬಿದ ಹಾಗೆ ಅನಿಸುತ್ತದೆ. ಹಾಗೆ ಎಲ್ಲರೂ ಅವರವರ ಕೆಲಸದಲ್ಲಿ ಬಿಸಿಯಾಗಿದ್ದರು. ಮಧ್ಯ ಮಧ್ಯದಲ್ಲಿ ಒಬ್ಬರನ್ನೊಬ್ಬರು ನೋಡ್ಕೊಂಡು ನಗ್ತಾ ಇರ್ತಾರೆ. ಆ ಮೂವರು ಸೊಸೆಯರು ತಮ್ಮ ಕೊಬ್ಬರಿ ಹಾಲಿನ ಬಿರಿಯಾನಿ ವ್ಯಾಪಾರವನ್ನು ಹಾಗೆ ಮಕ್ಕಳು ಎಳನೀರಿನ ವ್ಯಾಪಾರವನ್ನು ಎಷ್ಟೋ ದೊಡ್ಡದಾಗಿ ಮುಂದಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ಸುತ್ತಮುತ್ತಲಿನವರೆಲ್ಲ ಅವರ ಒಗ್ಗಟ್ಟನ್ನು ನೋಡಿ ಮೂಗಿನ ಮೇಲೆ ಬೆರಳಿಟ್ಕೋತಾರೆ. ಒಂದು ದಿನ ಬೀದಿ ಜಗಲಿ ಮೇಲೆ ಕೂತ್ಕೊಂಡು ಸುಬ್ಬಮ್ಮ ಇನ್ನೊಬ್ಬಾಕೆ ಮಾತನಾಡ್ಕೊಳ್ತಾ ಇರ್ತಾರೆ. ನೋಡಿದ್ಯಾ ಅತ್ತಿಗೆ, ಆ ಮೂವರು ಸೊಸೆರು ಒಂದೇ ಕಡೆ ಇದ್ರು ಕೂಡ ಸುಖದಿಂದ ಗಲಾಟೆಗಳಿಲ್ದೆ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಹೇಗಿರ್ತಾ ಇದ್ದಾರೆ. ಒಬ್ರಿಗೊಬ್ರು ಪೈಪೋಟಿ ಅಂದ್ಕೊಳ್ದೆ ಎಲ್ರು ಸಮಾನವಾಗಿ ನೋಡ್ಕೊಂತ ಬಲೆ ವ್ಯಾಪಾರ ಮಾಡ್ತಾ ಇದ್ದಾರಲ್ಲ. ಹೌದು ಸುಬ್ಬಮ್ಮ, ನಿಜವಾಗಿ ಸೊಸೆಯರಂದ್ರೆ ಹಾಗಿರ್ಬೇಕು. ನಮಗ್ ಕೂಡ ವಾರ್ಗಿತ್ಯರು ಇದ್ದಾರಮ್ಮ. ಅಮ್ಮೋ, ನಾವ್ ₹1 ಸಂಪಾದಿಸಿದ್ರೆ ಸಾಕು, ನಮ್ಮ ಮೇಲೆ ಈರ್ಷ್ಯೆ ಪಡ್ತಾರೆ. ಆದ್ರೆ ಇವ್ರು ಮಾತ್ರ ಎಷ್ಟು ಜೊತೆಯಾಗಿದ್ದಾರೋ, ಇವ್ರು ನೋಡಿದ್ರೆ ಸಂತೋಷವಾಗತ್ತೆ. ಯಾರ ದೃಷ್ಟಿ ತಗಲಬಾರ್ದಮ್ಮ ಇವರಿಗೆ. ಆ ದೇವರ ನೋಟ ಯಾವಾಗಲೂ ಇವ್ರ ಮೇಲೆ ತಣ್ಣಗಿರ್ಬೇಕು. ದೂರದಿಂದ ಆ ಮಾತುಗಳು ಕೇಳ್ತಾ ಇರೋ ಶಾರದಳ ಮನಸ್ಸು ಗರ್ವದಿಂದ ತುಂಬಿ ಹೋಗುತ್ತೆ. ಸ್ವಾಮಿ, ನನ್ನ ಕುಟುಂಬದ ಬಗ್ಗೆ, ನನ್ನ ಸೊಸೆಯರ ಬಗ್ಗೆ ಇವರಲ್ಲಿ ಎಲ್ಲರಿಗೂ ಎಷ್ಟು ಒಳ್ಳೆ ಅಭಿಪ್ರಾಯವಿದೆಯೋ ನೋಡಿದೆಯಲ್ಲ. ನನ್ನ ಈ ಮಕ್ಕಳ ಮಧ್ಯೆ ಇರುವ ಒಗ್ಗಟ್ಟು, ಈ ಪ್ರೇಮ ಯಾವಾಗಲೂ ಹೀಗೆ ಇರುವ ಹಾಗೆ ನೋಡು ತಂದೆ.
ಯಾವ ಜಗಳವೂ ಬಾರದ ಹಾಗೆ, ಯಾರ ದೃಷ್ಟಿಯೂ ತಗಲದ ಹಾಗೆ ನನ್ನ ಮನೆಯನ್ನು ತಣ್ಣಗೆ ಕಾಪಾಡು. ಶಾರದ ಹಾಗೆ ಗಟ್ಟಿಯಾಗಿ ಪ್ರಾರ್ಥನೆ ಮಾಡಿ ಕಣ್ಣು ತೆಗೆಯುವ ಹೊತ್ತಿಗೆ ಹೊರಗಿನಿಂದ ಸೊಸೆಯರ ನಗು, ಮಕ್ಕಳ ಅರಚಾಟ ಕೇಳಿಸುತ್ತಾ ಇರುತ್ತದೆ. ಅನಾಮಿಕಾ, ಅವನಿ, ಅಂಜಲಿ ಮೂವರು ಸೇರಿ ತಮ್ಮ ವ್ಯಾಪಾರವನ್ನು ಮತ್ತಷ್ಟು ಲಾಭದ ಕಡೆ ತಗೊಂಡು ಹೋಗ್ತಾರೆ. ಆ ಊರಿನಲ್ಲಿ ಕೊಬ್ಬರಿ ಹಾಲಿನ ಬಿರಿಯಾನಿ ಎಂದರೆ ತಿಳಿಯದವರು ಯಾರು ಇಲ್ಲದ ಹಾಗೆ ಹೆಸರು ತಂದುಕೊಂಡು ಆ ಕುಟುಂಬವೆಲ್ಲ ಎಷ್ಟೋ ಸಂತೋಷದಿಂದ ಕಲೆತು ಬೆರೆತು ಕಾಲ ಕಳೆಯುತ್ತಾ ಇರುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.